श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 43 तैसे कर्म जाते तेणे नाही एहि कींचे भोगणे तेथ परतृते कवणे ಅಪೇಕ್ಷಾವಾ। ಅದರಂತೆ ಆ ಕರ್ಮ ಸಮುದಾಯದಿಂದ ಪ್ರಾಪ್ತಿ ಇಲ್ಲ ಐಹಿಕ ಭೋಗದ ಅಂದ ಮೇಲೆ ಪರಲೋಕದ ವಾರ್ತೆಯಲ್ಲಿ ಅದು। ಅದರಂತೆ ಏ ಅರ್ಜುನ, ಆ ಕರ್ಮ ಸಮುದಾಯದಿಂದ ಐಹಿಕ ಭೋಗ ಪ್ರಾಪ್ತಿಯಾಗುವುದಿಲ್ಲ ಅಂದ ಮೇಲೆ ಪರಲೋಕದ ವಾರ್ತೆಯಲ್ಲಿ ಅದು। ಮನೌನಿ ಬ್ರಹ್ಮನಾಮ ಶ್ರದ್ಧಾ सांडूनी कीजे जो धांदा हे असोचिणु नुसदा ದೃಷ್ಟಾ ದೃಷ್ಟೀತೋ। ಆದ್ದರಿಂದ ಬ್ರಹ್ಮನಾಮದಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದರೆ ದಂಧೆ, ಅದರಿಂದ ಪರಿಶ್ರಮ ಒಂದೇ ಪ್ರಾಪ್ತವಾಗುವುದು ಇಹಪರ ಲೋಕಗಳಲ್ಲಿ। ಆದ್ದರಿಂದ ಬ್ರಹ್ಮನಾಮದಲ್ಲಿ ಶ್ರದ್ಧೆ ಇಲ್ಲದೆ ಯಾವುದೇ ಕಾರ್ಯ ಮಾಡಿದರೂ ಅದರಿಂದ ಇಹಪರ ಲೋಕಗಳಲ್ಲಿ ಪರಿಶ್ರಮ ಒಂದೇ ಪ್ರಾಪ್ತವಾಗುವುದು। ಐಸೆ ಕಲುಷ ಕರಿ ಕೇಸರಿ ತ್ರಿತಾಪ ತಿಮಿರ ತಮಾರಿ ಶ್ರೀವರ ವೀರ ನರಹರಿ ಬೋಲಿಲೆ ತೇಣೆ। ಹೀಗೆ ಕಲುಷ ಕರಿ ಕೇಸರಿ ತ್ರಿತಾಪ ತಿಮಿರ ತಮಾರಿ ಶ್ರೀವರವೀರ ನರಹರಿ ಹೇಳು ಅನವನಿಗೆ। ಈ ರೀತಿಯಾಗಿ ಕಲುಷ ಕರಿ ಕೇಸರಿ ಅಂದರೆ ಪ್ರಪಂಚದ ಕಲ್ಮಶವೆಂಬ ಆನೆಯನ್ನು ಸಂಹಾರ ಮಾಡುವುದಕ್ಕಾಗಿ ಕೇಸರಿ ಅಂದರೆ ಸಿಂಹದಂತಿರುವ, ಅದೇ ರೀತಿ ತ್ರಿತಾಪ ತಿಮಿರ ತಮಾರಿ ಅಂದರೆ ತ್ರಿತಾಪ ಅರ್ಥಾತ್ ಆದಿಭೌತಿಕ ಆದಿದೈವಿಕ ಹಾಗೂ ಆಧ್ಯಾತ್ಮಿಕ ಎಂಬ ತಿಮಿರ ಅಂದರೆ ಕತ್ತಲೆಯನ್ನು ನಾಶಗೊಳಿಸುವಲ್ಲಿ, ತಮಾರಿ ಅಂದರೆ ಸೂರ್ಯನಂತಿರುವ ಶ್ರೀವರ ವೀರ ನರಹರಿ ಅರ್ಥಾತ್ ಶ್ರೀ ಅಂದರೆ ಲಕ್ಷ್ಮೀ, ವರ ಅಂದರೆ ಪತಿಯಾದ, ವೀರನಾದ ನರಹರಿ ಅಂದರೆ ನರಸಿಂಹ ಸ್ವರೂಪನಾದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುವನು। ತೇಥ ನಿಜಾನಂದ ಬಹುವಸ ಮಾಜಿ ಅರ್ಜುನ ತೋ ಸಹಸಾ ಹರಫಲ ಚಂದ್ರು ಜೈಸಾ ಚಾಂದಿನೇನಿ। ಆಗ ಬಹಳ ನಿಜಾನಂದದಲ್ಲಿ ಅರ್ಜುನ ತನ್ಮಯನಾದ ನದರಲ್ಲಿ, ಚಂದ್ರನು ಬೆಳದಿಂಗಳಲ್ಲಿ ತಾದಾತ್ಮ್ಯನಾದಂತೆ, ಚಂದ್ರನು ಬೆಳದಿಂಗಳಲ್ಲಿ ತಾದಾತ್ಮ್ಯನಾದಂತೆ ಅರ್ಜುನನು ನಿಜಾನಂದದಲ್ಲಿ ಅತ್ಯಂತ ತನ್ಮಯನಾದನು। ಅಹೋ ಸಂಗ್ರಾಮು ಹಾ ವಾಣಿಯ ಮಾಪೆ ನಾರಾಚಾಂಚಿಯ ಆಣಿಯ ಸೂನೀಮಾಸಗೆ ಮವಣಿಯ ಜೀವಿತೇಸಿ। ಯುದ್ಧವೆಂದರೆ ವ್ಯಾಪಾರವು, ಶರಾಗ್ರಗಳೇ ಅಳತೆಯ ಷೇರುಗಳಾಗಿರುವವು, ದೇಹದಲ್ಲಿ ನೆಟ್ಟು ಮಾಂಸದ ಅಳತೆಯಾಗುವವು ಜೀವಿತದೊಂದಿಗೆ ಯುದ್ಧವೆಂದರೆ ಒಂದು ವ್ಯಾಪಾರವೇ ಆಗಿರುತ್ತದೆ.
ಶರಾಗ್ರಗಳೇ ಅಂದರೆ ಬಾಣದ ತುದಿಗಳೇ ಅಳತೆಯ ಷೇರುಗಳಾಗಿರುವವು. ದೇಹದಲ್ಲಿ ನೆಟ್ಟು ಜೀವಿತದೊಂದಿಗೆ ಮಾಂಸದ ಅಳತೆಯಾಗುವವು. ಐಸಿಯಾ ಸಮಯಿ ಕರ್ಕಶೆ ಭೋಗಿಜತ ಸ್ವಾನಂದ ರಾಜ್ಯ ಕೈಸೆ ಆಜಿ ಭಾಗ್ಯೋದಯೋ ಹಾ ನಸೆ ಆಣಿಕೆ ಠಾಯಿ. ಇಂಥ ದುರ್ಘಟ ಸಮಯದಲ್ಲಿ ಸ್ವಾನಂದ ಸಾಮ್ರಾಜ್ಯ ಅನುಭವಿಸುವನಲ್ಲಿ ಇಂದು ಯಾರಿಗೂ ಪ್ರಾಪ್ತವಾಗಿರುವುದಿಲ್ಲ ಇಲ್ಲಿ ಇಂಥ ಭಾಗ್ಯೋದಯ. ಇಂಥ ದುರ್ಘಟ ಸಮಯದಲ್ಲಿ ಅರ್ಜುನನು ಅಲ್ಲಿ ಸ್ವಾನಂದ ಸಾಮ್ರಾಜ್ಯವನ್ನೇ ಅನುಭವಿಸುತ್ತಿರುವನು. ಇಂಥ ಭಾಗ್ಯೋದಯವು ಇಂದು ಇಲ್ಲಿ ಯಾರಿಗೂ ಪ್ರಾಪ್ತವಾಗಿರುವುದಿಲ್ಲ. ಸಂಜಯೋ ಮನೆ ಕೌರವರಾಯ ಗುಣಾರಿಜೋಯೇ ರಿಪೂಚಿಯ ಅಣಿ ಗುರುಹಿಹ ಆಮುಚಿಯ ಸುಖಾತ ಏಥ. ಸಂಜಯ ಹೇಳಿದನು ಧೃತರಾಷ್ಟ್ರನಿಗೆ, ಸಂತೋಷ ಪಡಬೇಕು ಶತ್ರುವಿನ ಗುಣಗಳಿಗೆ, ಹಾಗೂ ಗುರುವಾಗಿಯೂ ಇವನು ನಮಗೆ ಇಂದು ಸುಖ ಕೊಡುವವನೇ ಆಗಿರುವನಿಲ್ಲಿ. ಆಗ ಸಂಜಯನು ಧೃತರಾಷ್ಟ್ರನಿಗೆ, ಹೇ ಕೌರವೇಶ್ವರ ಧೃತರಾಷ್ಟ್ರ, ಈಗ ನೀನು ಶತ್ರುವಿನ ಅರ್ಥಾತ್ ಅರ್ಜುನನ ಗುಣಗಳನ್ನು ನೋಡಿ ಸಂತೋಷವೇ ಪಡಬೇಕು. ಹಾನ ಪುಸತಾಹೇ ಗೋಠಿ ತರಿ ದೇವೋ ಕಾ ಸೋಡಿತೆ ಗಾಠಿ ತರಿ ಕೈಸೇನಿಯಮ್ಮ ಭೇಟಿ ಪರಮಾರ್ಥೇಸಿ. ಅರ್ಜುನ ಕೇಳಿರದಿದ್ದರೆ ಈ ವಿಷಯವನ್ನು ಭಗವಂತನಲ್ಲಿ ಬಿಚ್ಚುತ್ತಿದ್ದನು ಈ ಗಂಟನ್ನು. ಆಗ ನಾವು ಹೇಗೆ ಪರಮಾರ್ಥವನ್ನು ತಿಳಿಯುತ್ತಿದ್ದೆವು. ಏಕೆಂದರೆ ಈಗ ನಮಗೆ ಇವನೇ ಸುಖ ಕೊಡುವ ಗುರುವಾಗಿರುವನು. ಒಂದು ವೇಳೆ ಅರ್ಜುನನು ಈ ವಿಷಯವನ್ನು ಕೇಳಿರದಿದ್ದರೆ ಭಗವಂತನು ಈ ಗಂಟನ್ನೆಲ್ಲಿ ಬಿಚ್ಚುತ್ತಿದ್ದನು. ಅಷ್ಟೇ ಅಲ್ಲದೆ ನಾವು ಪರಮಾರ್ಥವನ್ನು ಹೇಗೆ ತಿಳಿಯುತ್ತಿದ್ದೆವು. ಹೇತೋ ಅಜ್ಞಾನಾಚ ಅಂಧಾರ ಓಸಂತೀತ ಜನ್ಮ ವಾಹರ ತೋ ಆತ್ಮ ಪ್ರಕಾಶ ಮಂದಿರ ಆತುವಾಣಿಲೆ. ಅಜ್ಞಾನದ ಕತ್ತಲೆಯಲ್ಲಿದ್ದೆವು, ಜನ್ಮ ಮರಣದ ದಾರಿಯಲ್ಲಿ ನಡೆಯುತ್ತಿದ್ದೆವು, ಆತ್ಮ ಪ್ರಕಾಶದ ಮಂದಿರದಲ್ಲಿ ಬಂದಿರುವೆವು. ಅವನೇ ತಂದು ಬಿಟ್ಟಿರುವುದರಿಂದ ನಾವು ನಿಜವಾಗಿಯೂ ಅಜ್ಞಾನದ ಕತ್ತಲೆಯಲ್ಲಿದ್ದೆವು, ಜನ್ಮ ಮರಣದ ದಾರಿಯಲ್ಲಿ ನಡೆಯುತ್ತಿದ್ದೆವು. ಈಗ ನಾವು ಆತ್ಮ ಪ್ರಕಾಶದ ಮಂದಿರದಲ್ಲಿ ಬಂದಿರುವೆವು. ಅವನೇ ನಮ್ಮನ್ನು ಇಲ್ಲಿಗೆ ತಂದು ಬಿಟ್ಟಿರುವನು. ಎವಢಾ ಆಮ್ಹ ತುಮ್ಹ ಥೋರು ಕೇಳಾ ಏಣೆ ಉಪಕಾರು ಮಣೋನಿಹ ವ್ಯಾಸ ಸಹೋದರು ಗುರುತ್ವೇ ಹೋಯ. ನಮಗೆ ನಿಮಗೆ ಇಷ್ಟು ದೊಡ್ಡದನ್ನು ಮಾಡಿರುವನು ಉಪಕಾರವನ್ನು. ಆದ್ದರಿಂದ ವ್ಯಾಸ ಸಹೋದರನು ಗುರುವೇ ಆಗಿರುವನು. ಅವನು ನಮಗೆ ನಿಮಗೆ ಇಷ್ಟು ದೊಡ್ಡ ಉಪಕಾರ ಮಾಡಿರುವನು. ಆದ್ದರಿಂದ ವ್ಯಾಸ ಸಹೋದರನು ಗುರುವೇ ಆಗಿರುವನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.